ಒಂದು ನೂತನ ದೇವಾಲಯ ನಿರ್ಮಾಣ ಅಥವಾ ದೇವಾಲಯಗಳ ಹಳೆ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯ ಪ್ರತಿಯೊಂದು ಊರಿನಲ್ಲೂ ನಡೀತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಮತ್ತೆ ಏನು ಈ ಹಿಂದೆ ಜನರಲ್ಲಿ ದೇವರ ಬಗ್ಗೆ, ಗುರು ಹಿರಿಯರ ಬಗ್ಗೆ, ಸ್ವಾಮೀಜಿಗಳ ಬಗ್ಗೆ ಇದ್ದಂತ ಶ್ರದ್ಧಾ ಭಕ್ತಿ ಮತ್ತೆ ಬರ್ತಾ ಇದೆ ನಮ್ಮ ಈ ಒಂದು ಸಮಾಜದಲ್ಲಿ. ಹಾಗಾಗಿ ಪ್ರತಿಯೊಂದು ಊರಿನಲ್ಲೂ ಒಂದಲ್ಲ ಒಂದು ದೇವಸ್ಥಾನವನ್ನ ನೂತನ ಜೀರ್ಣೋದ್ಧಾರ ಅಥವಾ ಕಾರ್ಯಕ್ರಮ ದೇವಾಲಯಗಳ ಉದ್ಘಾಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಇದರ ಉದ್ದೇಶವನ್ನ ಯಾಕಾಗಿ ಅನ್ನೋದನ್ನ ನಮ್ಮ ಬಾರಂದೂರು ಪ್ರಕಾಶ್ ಅವರು ಹೇಳಿದ್ದಾರೆ. ದೇವಾಲಯಗಳಲ್ಲಿ ಏನ್ ನಡೀತದೆ, ಸಿದ್ದೇಶ್ವರ ದೇವಸ್ಥಾನದಲ್ಲಿ, ಬಸವೇಶ್ವರ ದೇವಾಲಯಗಳಲ್ಲಿ, ಯಾವುದೇ ದೇವರಲ್ಲಿ, ಯಾಕೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅಷ್ಟು ಧರ್ಮ, ಜಾತಿ, ದೇವರುಗಳು, ದೇವನೊಬ್ಬ ನಾಮ ಹಲವು ಅಂತೇಳಿ, ಈಶ್ವರ ಒಬ್ಬನೇ ಶಿವ, ಆದ್ರೆ ನೂರಾರು ಹೆಸರು. ಹಾಗಾಗಿ ದೇವನೊಬ್ಬ ನಾಮ ಹಲವು ಇರ್ತಕ್ಕಂಥ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಬಾಳೆಹಳ್ಳಿ, ಕರ್ಕೆಪೇಟೆ, ಬೀಕ್ನಹಳ್ಳಿ, ಐನಹಳ್ಳಿ, ಇಂದವರ ಈ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಸಮಾಜ ಬಂಧುಗಳಲ್ಲಿ ಅತಿ ಹೆಚ್ಚು ಜನ ಬಸವಣ್ಣನವರ ಅನುಯಾಯಿಗಳು ಹಾಗೂ ಬಸವಣ್ಣನವರೇ ಹೇಳುವಂತ ಕಾಯಕ ಯೋಗಿಗಳು ನೀವು ಇಲ್ಲಿ ಹೆಚ್ಚಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಬಹುತೇಕ ಕಾಯಕ ಯೋಗಿಗಳು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥವ್ರು ಮಹಿಳೆಯರು, ಪುರುಷರು, ಎಲ್ರಿಗೂ ರೈತರು ಅಥವಾ ರೈತ ಕಾರ್ಮಿಕರು, ಯಾರು ಮನೇಲಿರಲ್ಲ. ಬಹುಶಃ ಇಲ್ಲಿ ಹಳ್ಳಿಗಳಲ್ಲಿ ಮನೆಗೆ ಮಧ್ಯಾಹ್ನ ಹೋದ್ರೆ ಬಹುತೇಕ ಮನೆಯಲ್ಲಿ ಖಾಲಿ. ಯಾಕೆಂದ್ರೆ ಮಹಿಳೆಯರು, ಪುರುಷರು ಒಟ್ಟೊಟ್ಟಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಯಕ ಯೋಗಿಗಳಂತೆ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಬಸವಣ್ಣನವರ ಅನುಯಾಯಿಗಳೇ ಹೆಚ್ಚು ಇಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಈ ದೇವಾಲಯ ಲೋಕಾರ್ಪಣೆ ಆಗಿದೆ, ಸಿದ್ದೇಶ್ವರ ದೇವಾಲಯದ ರಾಜಗೋಪುರ, ನಾವು ಚಟ್ನಳ್ಳಿ ಮಹೇಶ್ ಅಣ್ಣ ಯಾವಾಗಲೂ ಉಪನ್ಯಾಸದಲ್ಲಿ ಒಂದು ಮಾತು ಹೇಳ್ತಾ ಇರ್ತಾರೆ, ದೇವಾಲಯದ ಒಳಗೆ ಹೋಗೋದ್ಕಿಂತ ಮುಂಚೆ ತೆಂಗಿನಕಾಯಿ ಅಂತ ಕರಿತೀವಿ, ದೇವಾಲಯಕ್ಕೆ ಒಳಗೋಗಿ ಬಂದ್ಮೇಲೆ ತೆಂಗಿನಕಾಯಿಗೆ ಏನಂತೀವಿ, ಪ್ರಸಾದ ಅಂತ ಕರೀತಾರೆ. ಅದೇ ರೀತಿ ದೇವಾಲಯದ ಒಳಗೆ ಹೋಗೋದ್ಕಿಂತ ಮುಂಚೆ ನೀರನ್ನ ತೆಗೆದುಕೊಂಡು ಹೋಗ್ತೀವಿ. ದೇವಾಲಯದ ಗರ್ಭದ ಗುಡಿಗೆ ಹೋಗಿ ಪುರೋಹಿತರಿಂದ ಅರ್ಚನೆ ಮಾಡಿಸಿ ಹೊರಗೆ ಬಂದ್ಮೇಲೆ ಆ ನೀರು ತೀರ್ಥ ಆಗ್ತದೆ. ಬಾಳೆಹಣ್ಣು, ತೆಂಗಿನಕಾಯಿ ಪ್ರಸಾದ ಆಗ್ತದೆ, ನೀರು ತೀರ್ಥ ಆಗ್ತದೆ. ಅದೇ ರೀತಿ ನಾವುಗಳು ದೇವಾಲಯದ ಒಳಗಡೆ ಹೋಗಿ ಭಕ್ತಿಯಿಂದ, ಶ್ರದ್ಧೆಯಿಂದ 10 ನಿಮಿಷ ದೇವರನ್ನ ಪ್ರಾರ್ಥನೆ ಮಾಡಿ ಹೊರಗೆ ಬಂದ್ಮೇಲೆ ನಾವು ಪ್ರಸಾದ ಅಥವಾ ತೀರ್ಥ ಆಗೋದ್ ಬೇಡ. ಆದ್ರೆ ಆ ದೇವಾಲಯದಲ್ಲಿ ಒಳಗಡೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಹೊರಗಡೆ ಬಂದ ಮೇಲೆ ನಾವು ಮನುಷ್ಯತ್ವವು ಇರ್ತಕ್ಕಂಥ ಮಾನವತಾವಾದಿಗಳಾಗಿ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡೋದಲ್ಲ, ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸದ ರೀತಿಯಲ್ಲಿ ಬದುಕಿದ್ರೆ ಮಾತ್ರ ಆ ದೇವಾಲಯದ ಒಳಗಡೆ ಕೂತಿದ್ದಕ್ಕೆ ಸಾರ್ಥಕ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.